ಗ್ರೇಟರ್ ಬೆಂಗಳೂರು ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇದೇ ಸಾಧನದಲ್ಲಿ ಗ್ರೇಟರ್ ಬೆಂಗಳೂರು ಸಂಬಂಧಪಟ್ಟಂತ ಕಾಯ್ದೆಯನ್ನ ತರಬೇಕು ಅಂತೇಳಿ ಕಾಂಗ್ರೆಸ್ ಸರ್ಕಾರ ಹೊರಟಿದೆ. ಇದಕ್ಕೆ ಬಿಜೆಪಿ ವಿರೋಧ ಮಾಡ್ತಾ ಇದೆ. ಹೀಗಾಗಿ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ನಮ್ಮೊಂದಿಗಿದ್ದಾರೆ. ಅವ್ರೇನಂತ ನೋಡೋಣ. ಸರ್, ಗ್ರೇಟರ್ ಬೆಂಗಳೂರು ಕಾಯ್ದೆ ಸಂಬಂಧಪಟ್ಟಾಗಿ ವಿಧೇಯಕ ತರಬೇಕು ಅಂತೇಳಿ ಹೊರಟಿದೆ. ಈಗ ಸಂಬಂಧ ವಿರೋಧಗಳು ಕೂಡ ಇದೆ. ನಿಮ್ಮ ಅಭಿಪ್ರಾಯ ಶಾಸಕರಾಗಿ ಏನ್ ಹೇಳ್ತೀರಿ? ಕಳೆದ ಅಸೆಂಬ್ಲಿಯಲ್ಲಿ ವಿಧೇಯಕನ ಮಂಡಿಸ್ತಕ್ಕಂಥ ಟೈಮ್ನಲ್ಲಿ ಬಿಜೆಪಿಯ ಶಾಸಕರೆಲ್ಲ ಕೂಡ ಹೆಚ್ಚಿನ ಚರ್ಚೆ ಮಾಡಬೇಕಾಗ್ತದೆ. ಸಡನ್ನಾಗಿ ಇದು ತೊಂದರೆ ಆಗೋದಿಲ್ಲ. ಒಂದು ಸದನ ಸಮಿತಿಯನ್ನು ಮಾಡಿ ಸದನ ಸಮಿತಿಯಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡಬೇಕು ಅಂತಕ್ಕಂಥದ್ದನ್ನು ಎಲ್ಲ ಹೇಳಿದ್ರು. ನಾನು ಕೂಡ ಧ್ವನಿಗೂಡಿಸಿದ್ದೆ. ಉಪಮುಖ್ಯಮಂತ್ರಿಗಳು ಆಯಿತು ಎಲ್ಲರೂ ಹೇಳಿದ ಮೇಲೆ ಅದನ್ನು ಸದನ ಸಮಿತಿಯನ್ನು ಕೂಡ ಮಾಡಿದ್ರು. ಸದನ ಸಮಿತಿಗೆ ಕಾಂಗ್ರೆಸ್ MLAಗಳು ಇದ್ದರು, MLC ಇದ್ದರು, BJP MLA MLCಗಳಿದ್ದರು, JDS MLA MLCಗಳು, 3 ಪಕ್ಷದಿಂದನೂ ಕೂಡ ಸೇರಿ ಒಂದು ಕಮಿಟಿಯನ್ನು ಮಾಡಿದ್ರು. ಸುಮಾರು 15-16 ಕಮಿಟಿಯನ್ನು ಮಾಡಿದ್ದಾರೆ. ಏನು ಇದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು. ಹೆಚ್ಚು ಕಡಿಮೆ ಬೆಂಗಳೂರಿನ ಎಲ್ಲ ಗಣ್ಯರು, MLAಗಳು, MLCಗಳು, ಮಂತ್ರಿಗಳು ಎಲ್ಲರನ್ನೂ ಕೂಡ ಈ ಸಭೆಗೆ ಆಹ್ವಾನವನ್ನು ಮಾಡಿದ್ದು. ಬೆಂಗಳೂರು ಗ್ರೇಟರ್ ಬೆಂಗಳೂರು ಮಾಡ್ತಕ್ಕಂಥದ್ದಕ್ಕೆ ಅವರ ಒಪಿನಿಯನ್ ಎಲ್ಲ ಕೂಡ ಯಾರೂ ಕೂಡ ವಿರೋಧವನ್ನು ಮಾಡಲಿಲ್ಲ. ಆಮೇಲೆ ಬೆಂಗಳೂರು 8 ಡಿವಿಷನ್ ಬರ್ತದೆ. 8 ಡಿವಿಷನ್ಗೆ ಪೇಪರ್ ನೋಟಿಫಿಕೇಶನ್ ಕೊಟ್ಟು ಸಾರ್ವಜನಿಕರ ಒಪಿನಿಯನ್ ಕೂಡ ಕೇಳಬೇಕು ಅಂತಕ್ಕಂಥದ್ದನ್ನು ಕೂಡ ಮಾಡಿದು. 4 ಕಡೆ ಬೆಳಗ್ಗೆ 2 ಕಾನ್ಸ್ಟಿಟ್ಯೂನ್ಸಿ, ಮಧ್ಯಾಹ್ನ 2 ಕಾನ್ಸ್ಟಿಟ್ಯೂನ್ಸಿ, ಈ ಥರ ಡಿವಿಷನ್ ವೈಸ್ ಅದನ್ನು ಮಾಡಿ ಸಾರ್ವಜನಿಕರಿಂದ ಒಪಿನಿಯನ್ ಕೂಡ ಕೇಳಿಕೊಂಡು, ಇದಾದ ನಂತರ ಅಡ್ವೊಕೇಟ್ ಜನರಲ್ ಇರ್ಬೋದು, ಬೇರೆ ಬೇರೆ ಎಕ್ಸ್ಪರ್ಟ್ಸ್ ಇರ್ಬೋದು, ಅವ್ರನ್ನೂ ಕೂಡ ಆಹ್ವಾನವನ್ನು ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಅದನ್ನು ಕೂಡ ಚರ್ಚೆ ಮಾಡಿದ್ದೇವೆ. ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಅಫಿಷಿಯಲ್ಸ್ ಅಲ್ಲಿ ಒಂದೇನು ಕಮಿಟಿ ಮಾಡಿದ್ರು ಬೃಹತ್ ಬೆಂಗಳೂರು ನಗರ ಸಂಬಂಧಪಟ್ಟಂತೆ, ಆ ಕಮಿಟಿ ಎಲ್ಲ ರಿಟೈರ್ಡ್ IAS ಆಫೀಸರ್ನು ಕೂಡ ಆ ಕಮಿಟಿಗೆ ಆಹ್ವಾನವನ್ನು ಮಾಡಿ ಏನೆಲ್ಲ 74 ಅಮೆಂಡ್ಮೆಂಟ್ ಬಗ್ಗೆ ಏನಾದರೂ ತೊಂದರೆ ಇದೆಯಾ, ಬೃಹತ್ ಬೆಂಗಳೂರು ಇದಕ್ಕೆ ಗ್ರೇಟರ್ ಬೆಂಗಳೂರು ಮಾಡತಕ್ಕ ತೊಂದರೆ ಇದೆಯಾ ಅಂತ ಎಲ್ಲ ಡೀಟೇಲ್ಸಾಗೆ ಚರ್ಚೆ ಮಾಡಿದ್ವಿ. ಈಗ ಬೆಂಗಳೂರನ್ನ ಹೊಡಿತಕ್ಕಂಥ ಕೆಲಸ ಕೂಡ ಈ ಕಮಿಟಿಲಿ ನಾವು ಮಾಡ್ತಾ ಇಲ್ಲ. ಎಷ್ಟೇ ಇಲ್ಲ, ಈಗ 28 ಕ್ಷೇತ್ರ ಇದೆ. ಒಬ್ಬ ಕಮಿಷನರ್ ಇರ್ಬೋದು, 8 ಡಿವಿಷನ್ಗೆ 8 ಜನ IAS ಆಫೀಸರ್ಸ್ ಇರ್ಬೋದು, ಎಲ್ಲ ಇರ್ಬೋದು. ಸಾರ್ವಜನಿಕವಾಗಿ ಪ್ರತಿಯೊಬ್ಬರು ಕೂಡ ಕಾರ್ಪೊರೇಷನ್ ಬಗ್ಗೆ ಅಲಿಗೇಷನ್ನೇ ಮಾಡ್ತಿದ್ದಾರೆ ವಿನ ಕಾರ್ಪೊರೇಷನ್ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಕೂಡ ಎಲ್ಲೂ ಹೇಳ್ತಾ ಇಲ್ಲ. ಯಾರೇ ಎಷ್ಟೇ ಇರಲಿ, ಕಾರ್ಪೊರೇಟರ್ ಇರಲಿ, ಒಂದೊಂದು ಏರಿಯಾಗೆ ಜಾಯಿಂಟ್ ಕಮಿಷನ್ ಇರಲಿ, ಝೋನಲ್ ಕಮಿಷನರ್ ಇರಲಿ, ಎಂಟೈರ್ ಏರಿಯಾ ದೊಡ್ಡದಿರೋದ್ರಿಂದ ಅದನ್ನು ಚಿಕ್ಕದಾಗಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ 7 ವಿಭಾಗ ಮಾಡಬೇಕು ಅಂತಿದ್ರೂ ಕೂಡ ಅದನ್ನು ಮುಂದಿನ 16 ವರ್ಷಗಳ ಚಿಂತನೆಯಿಂದ ಅದನ್ನು ಮಾಡಿರ್ತಕ್ಕಂಥದ್ದು. ಈಗ ಸದ್ಯಕ್ಕೆ 1, 2, 3 ಅದನ್ನು ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಕೂಡ ಉಪಮುಖ್ಯಮಂತ್ರಿಗಳು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ. ಅವರ ಕೆಲವ್ರದ್ದು ಏನಂದರೆ ಬೆಂಗಳೂರು ಡಿವೈಡ್ ನಾಡಪ್ರಭು ಕೆಂಪೇಗೌಡ ಕಟ್ಟದ್ದನ್ನು ಡಿವೈಡ್ ಮಾಡ್ತಿದ್ದಾರೆ ಅಂತಕ್ಕಂಥದ್ದು. ಕೆಂಪೇಗೌಡ ಕಟ್ಟದ್ದನ್ನು 4 ಗೋಪುರ ಲಿಮಿಟ್ ಮಾಡಿದ್ರ, 4 ಗೋಪುರ ಮಿದ್ದು ಎಲ್ಲಿ ಬೆಳೀತಾ ಇದೆ ಅಲ್ವಾ? ಅದರಿಂದ ಈಗ ಒಂದು ಕಾನ್ಸ್ಟಿಟ್ಯೂಯೆನ್ಸಿಲಿ ನಾನು ಹೇಳ್ತೀನಿ ನಿಮಗೆ, ಇಷ್ಟು ದೊಡ್ಡ ಕಾನ್ಸ್ಟಿಟ್ಯೂಯೆನ್ಸಿಲಿ ಒಂದು ಕಾನ್ಸ್ಟಿಟ್ಯೂಯೆನ್ಸಿಲಿ ಲೋಕಾಯುಕ್ತಕ್ಕೆ ಒಬ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. 120 ಕೋಟಿ ಕೆಲಸನೇ ಮಾಡ್ದೇನೆ ಬಿಲ್ ತಗೊಂಡಿದ್ದಾರೆ ಅಂತೇಳಿ ಲೋಕಾಯುಕ್ತಕ್ಕೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಒಂದು ಕಾನ್ಸ್ಟಿಟ್ಯೂಯೆನ್ಸಿಲಿ ಕೊಟ್ಟಿದ್ದಾರೆ ಅಲ್ವಾ? ಈ ಥರ ಏನು ಬಿಲ್ ಕೆಲಸ ಆಗದೆ ಬಿಲ್ ತಗೊಳ್ತಕ್ಕಂಥದ್ದು ಒಂದು ಕ್ಷೇತ್ರದಲ್ಲಾದರೆ, ಇಷ್ಟು ದೊಡ್ಡ 28 ಕ್ಷೇತ್ರದಲ್ಲಿ ಒಂದೇ ಒಂದು ಮೇಯರ್ ಇಟ್ಕೊಂಡು ಕೆಲಸ ಮಾಡೋಕ್ಕಾಗ್ತದೆಯಾ? ಆಗೋದಿಲ್ಲ. ಅದರಿಂದ 2 ಅಥವಾ 3 ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಬೆಂಗಳೂರು ಹೊಡಿತಕ್ಕಂಥದ್ದು ಕೆಲಸ ಏನಿಲ್ಲ. ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಒಂದೇ ಉದ್ದೇಶ. ಜೊತೆಗೆ ಯಾವುದೆಲ್ಲ ಪಂಚಾಯತಿಗಳು ಡೆವಲಪ್ಮೆಂಟ್ ಆಗಿದೆ, ಈಗ ಎಲೆಕ್ಟ್ರಾನಿಕ್ ಸಿಟಿ ಭಾಳ ಡೆವಲಪ್ಮೆಂಟ್ ಆಗಿದೆ, ಆ ಥರದನ್ನು ಸೇರಿಸ್ತಕ್ಕಂಥದ್ದು. ಬೆಂಗಳೂರು ಏರ್ಪೋರ್ಟ್ಗೆ ಮೆಟ್ರೋ ಮಾಡ್ತಕ್ಕಂಥ ಅದನ್ನು ಆ ಥರದ್ದನ್ನು ಸೇರಿಸಿ ಸ್ವಲ್ಪ ಜಾಸ್ತಿ ಒಂದು ಕಾರ್ಪೊರೇಷನ್ನ 75ರಿಂದ 125 ಮಾಡಬೇಕು ಅಂತಕ್ಕಂಥ ತೀರ್ಮಾನ ಆಗಿದೆ ಒಂದೊಂದು ಕಾರ್ಪೊರೇಷನ್ಗೆ. ಆ ಥರದ 2-3 ಮಾಡಿ ಸಾರ್ವಜನಿಕರಿಗೆ ಈಸಿ ಆಕ್ಸೆಸ್ ಮಾಡಬೇಕು ಅಂತಕ್ಕಂಥ ಒಂದೇ ದೃಷ್ಟಿಯಿಂದ ಉಪಮುಖ್ಯಮಂತ್ರಿಗಳು ಅದನ್ನು ತಂದಿದ್ದಾರೆ. ಆಮೇಲೆ ಭಾಳ ಚರ್ಚೆನೂ ಕೂಡ ಆಗಿದೆ. ರಿಜ್ವಾನ್ ಅಧ್ಯಕ್ಷತೆಯಲ್ಲಿ
ಎಲ್ಲ ಎಂಟೈರ್ ಬೆಂಗಳೂರಲ್ಲಿ ಯಾರೆಲ್ಲ ಪ್ರಾಮುಖ್ಯತೆ ಇದ್ರು ಅವರೆಲ್ಲ ಕರೆಸಿ ಚರ್ಚೆಯನ್ನು ಮಾಡಿ ಯಾರಿಗೂ ಕೂಡ ಸಾರ್ವಜನಿಕರ ವಿರೋಧ ಮಾಡ್ತಕ್ಕಂಥದ್ದಕ್ಕೆ ಯಾವ ಕೆಲಸನೂ ಕೂಡ ಇಲ್ಲ. ಇಲ್ಲಿ ಚಿಕ್ಕದಾಗಬೇಕು, ಚೊಕ್ಕದಾಗಿ ಬೆಂಗಳೂರಿನ ಜನತೆಗೆ ಅನುಕೂಲ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಗ್ರೇಟರ್ ಬೆಂಗಳೂರನ್ನ ತಂದಿದ್ದಾರೆ. ನಾನು ಕೂಡ ಯಾವುದೇ ಹಳುಕಿಲ್ಲದೆ ಉಪಮುಖ್ಯಮಂತ್ರಿಗಳು ತಂದಂತನ್ನ ಗ್ರೇಟರ್ ಬೆಂಗಳೂರಿನ ಸ್ವಾಗತವನ್ನ ಮಾಡಿದ್ದಾರೆ. ಬಿಜೆಪಿ ಶಾಸಕರು ಒಂದಿಷ್ಟು ಜನ ವಿರೋಧ ಮಾಡ್ತಾ ಇದ್ದಾರೆ, ಸಂಪನ್ಮೂಲ ಅಸಮತೋಲನ ಆಗುತ್ತೆ, ಹಂಚಿಕೆ ಸರಿಯಾಗಿ ಆಗಲ್ಲ ಅಂತ ಹೇಳ್ತಿದ್ದಾರೆ. ಇದೆಲ್ಲ ಏನ್ ರೀಸನ್ ಇರ್ಬೋದು ಸರ್, ಯಾಕೆ ಹೀಗೆ? ಈಗ ಅವ್ರದ್ದೇ ಬಿಜೆಪಿ ಶಾಸಕರೇ ವಿರೋಧ ಪಕ್ಷದ ನಾಯಕರೇ ಸದನ ಸಮಿತಿ ಮಾಡಿ ಅಂತ ಹೇಳಿದ್ದು ಕರೆಕ್ಟಾ? ಸದನ ಸಮಿತಿಗೆ ಅವ್ರದೇ ಪಕ್ಷದ ಶಾಸಕರನ್ನ ವಿಧಾನ ಪರಿಷತ್ ಸದಸ್ಯರನ್ನ ಕಳಿಸಿದ್ರು. ಸುಮಾರು 16-17 ಮೀಟಿಂಗ್ ಆಗಿದೆ. 16 ಮೀಟಿಂಗಲ್ಲೂ ವಿಧಾನ ಪರಿಷತ್ ಸದಸ್ಯರು ಅಟೆಂಡ್ ಮಾಡಿದ್ದಾರೆ. ಅಲ್ಲಿ ಏನೆಲ್ಲ ಹೇಳಬೇಕು, ಏನೆಲ್ಲ ಅಸಮತೋಲನ ಇದೆ, ಏನೆಲ್ಲ ಶಾಸಕರು ಇನ್ವಾಲ್ವ್ಮೆಂಟ್ ಇದೆ, ಇನ್ವಾಲ್ವ್ಮೆಂಟ್ ಇಲ್ಲದ ಪಕ್ಷದಲ್ಲಿ ಇನ್ವಾಲ್ವ್ಮೆಂಟ್ ಇರಬೇಕು ಅಂತಕ್ಕಂಥದ್ದನ್ನ ಡೀಟೇಲ್ಸ್ಗೆ ಅದರಲ್ಲಿ ಚರ್ಚೆ ಮಾಡಿದ್ದಾರೆ. ಇದರಲ್ಲಿ ಯಾವುದು ಮುಗುಮ್ಮಗೇನಿಲ್ಲ. JDSನವರು ಮುಗುಮ ಚರ್ಚೆ ಮಾಡಿದ್ದಾರೆ, ಕಾಂಗ್ರೆಸ್ನವರು ಮಾಡಿದ್ದಾರೆ, BJಪಿಯವರು ಮಾಡಿದ್ದಾರೆ. ಏನೆಲ್ಲ ಚರ್ಚೆ ಮಾಡಬೇಕು, ಏನೆಲ್ಲ ಲೂಪ್ ಹೋಲ್ಸ್ ಇದನ್ನು ಸೇರಿಸಬೇಕು, ಅದೆಲ್ಲ ಕೂಡ ಕಮಿಟಿಲಿ ಸೇರಿಸಿದ್ದಾರೆ. ಸೇರಿಸಾದ್ಮೇಲೂ ಅಂತಿಮವಾಗಿ ರಿಪೋರ್ಟ್ ಬಂದ ಮೇಲೂ ಕೂಡ ಫೈನಲ್ ಮೀಟಿಂಗ್ ಮಾಡಿ MLAಗಳನ್ನ, ಮಂತ್ರಿಗಳನ್ನ, MLCಗಳನ್ನ ಎಲ್ಲರನ್ನ ಕರೆಸಿ ಇದ್ರ ಬಗ್ಗೆ ಡೀಟೇಲ್ಸ್ಗೆ ಚರ್ಚೆ ಕೂಡ ಮಾಡಾದ್ಮೇಲೆ ಇದು ಅಸೆಂಬ್ಲಿಗೆ ಬಂದಿದೆ. ಬಂದಾದ್ಮೇಲೆ ಸಾರ್ವಜನಿಕರ ಒಂದು ಮನವಿಗೋಸ್ಕರ ಇವರು ಅವರ ಹಿತಗೋಸ್ಕರ ವಿರೋಧ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಭಾವನೆ. ಇದಿಷ್ಟು ಎಸ್ ಟಿ ಸೋಮಶೇಖರ್ ಅವರ ಮಾತುಗಳು. ಕ್ಯಾಮರಾಮನ್ ರಮೇಶ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.